Good morning, dear students. Welcome to today's GST class. I, Professor Sumalata BT. Today I'll be explaining with the ITC. When it comes to the ITC, we have seen many problems related to calculation of ITC. When it is exempted, composite dealer, how it has to be treated. In today's class, let us concentrate on the capital goods. One more problem related to the capital goods. And again I am telling you all, in today's class I want you all to concentrate because some different adjustment is been given. Capital goods already ಮಾಡಿದೀವಿ, but capital goods ಅಲ್ಲಿ taxable non taxable ಎರಡೂ ಕೊಟ್ಟಿದ್ರೆ ಹೇಗೆ ಮಾಡಬೇಕಾಗತ್ತೆ ಅಂತ ಹೇಳಿ ನೋಡಬೇಕು. ಓಕೆನಾ? So capital goods when it is been given, how we need to go for calculating. So ಒಂದೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಕ್ಲೀನ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ಓದ್ಕೊಂಡು ಬರ್ತೀನಿ and simultaneously I go for analyzing. As usual, when you people are already aware, when it has been given inputs, it is nothing but the purchases, amele sales kottirtare. If any information is not given regarding the expenses and cost, it means the sales information is been given. Sales information, sales amount direct ಆಗಿ ಕೊಟ್ಟಿದ್ರೆ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಸೇಲ್ಸ್ ವ್ಯಾಲ್ಯೂ ಕೊಡದಿರಾ, ವ್ಯಾಲ್ಯೂ ಅಮೌಂಟ್ ಕೊಡದಿರಾ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿರ್ತಾರೋ ಬರೀ ಟ್ಯಾಕ್ಸ್ ರೇಟ್ ಕೊಟ್ಟು, ಅವಾಗ ನಾವು ಸೇಲ್ಸ್ ಕಂಡುಹಿಡಿಬೇಕು. ಈ ಪ್ರಾಬ್ಲಮ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಸೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಡಿಫರೆಂಟ್ ಸೇಲ್ಸ್ ಇಸ್ ಬಿನ್ ಗಿವನ್. ಸೊ ನೋ ನೀಡ್ ಟು ಕ್ಯಾಲ್ಕುಲೇಟ್ ದಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ವಿ ನೀಡ್ ಟು ಕ್ಯಾಲ್ಕುಲೇಟ್ ಡೈರೆಕ್ಟ್ಲಿ ವಿತ್ ದಿ ಐಟಿಸಿ ಅಂಡ್ ಅಲ್ಟಿಮೇಟ್ಲಿ ಜಿಎಸ್ಟಿ ಲಯಬಿಲಿಟಿ. ಓಕೆ, ನೌ ಲೆಟ್ ಅಸ್ ಚೆಕ್. Preetham, a dealer, furnished the following details for the month of Jan 2020. We need to find out ITC and net GST payable. Inputs purchased within the state from registered dealer. Very clear. Inputs purchased within the state, CGST ಮತ್ತೆ SGST ಬರುತ್ತೆ ಅಲ್ಲಿ. And inputs purchased from a dealer who opted for composition scheme. ಸೊ ಇಲ್ಲಿ ಯೋಚನೆ ಮಾಡ್ಕೋಬೇಕು, ಕಾಂಪೋಸಿಷನ್ ಸ್ಕೀಮ್ ಬಂದಿದೆ. ಕಾಂಪೋಸಿಷನ್ ಸ್ಕೀಮ್ ಬಂದ್ರೆ ಏನಾಗುತ್ತೆ, ಅವನಿಗೆ ITC ಎಲಿಜಿಬಲ್ ಇಲ್ಲ. ಇದೇ ಟ್ರಾನ್ಸಾಕ್ಷನ್ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸೇಲ್ ವ್ಯಾಲ್ಯೂ ಮಾಡ್ಬೇಕಾದ್ರೆ ಇದನ್ನ ತಗೊಂತೀವಿ, ಬಟ್ ಇಲ್ಲಿ ITC ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅವನಿಗೆ ಬೆನಿಫಿಟ್ ಕೊಡೋದಿಲ್ಲ. ಇನ್ಪುಟ್ಸ್ ಪರ್ಚೇಸ್ ಫ್ರಮ್ ಅ ಡೀಲರ್ ಇನ್ ಚೆನ್ನೈ. ಅಗೇನ್ ಚೆನ್ನೈ ಅಂತ ಹೇಳಿದ ತಕ್ಷಣ ಅದು ಇಂಟರ್ ಸ್ಟೇಟ್ ಆಗುತ್ತೆ. ಸೊ IGST ಕ್ಯಾಲ್ಕುಲೇಟ್ ಮಾಡ್ತೀವಿ. Inputs purchased within the state and these goods are exempted from GST. ಅಂದ್ರೆ inputs purchased from within the state ಅಂದ್ರೆ CGST ಮತ್ತೆ SGST, ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, and these goods are exempted from GST. ಅಗೇನ್ ಇಲ್ಲೂ ಅಷ್ಟೇ ITC ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅದು ಎಕ್ಸಂಪ್ಷನ್ಸ್ ಬರುತ್ತೆ, ಬಟ್ ಸೇಲ್ ಅಂತ ಕ್ಯಾಲ್ಕುಲೇಟ್ ಪರ್ಚೇಸ್ ವ್ಯಾಲ್ಯೂ ತಗೊಂತೀವಿ ಅಲ್ಲಿ. ಓಕೆ, ಸೊ ಬಟ್ ಇಲ್ಲಿ ITC ಅಂತ ಬರ್ಬೇಕಾದ್ರೆ ಇನ್ಪುಟ್ಸ್ ಪರ್ಚೇಸ್ ವಿತಿನ್ ದ ಸ್ಟೇಟ್ and these goods are exempted. So exempted ಗೆ ITC ಇಲ್ಲ ಅಲ್ಲಿ. Capital goods procured from other state during the month 28% GST, rupees 10 lakhs. Okay, capital goods procured from other state during the month at 28% GST, rupees 10 lakhs. See, ಇಲ್ಲಿ capital goods ಅಂತ ಬರ್ಬೇಕಾದ್ರೆ you have to be very clear. Capital goods procured from other state during the month. So in previous problems and all we have done capital goods purchased for the month, capital goods purchased during the month ಹೇಳಿ. But when it is being given capital goods procured from other state ಅಂದ್ರೆ ಕ್ಯಾಪಿಟಲ್ ಗುಡ್ಸ್ ಬೇರೆ ಸ್ಟೇಟ್ ಇಂದ ತಗೊಂಡು ಆಮೇಲೆ ಆ ಗೂಡ್ಸ್ ಯೂಸ್ ಮಾಡ್ಕೊಂಡು ನಾವು ಬೇರೆ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸಿದೀವಿ ಅಂತ ಹೇಳಿ. ಬೇಸ್ ಕ್ಯಾಪಿಟಲ್ ಗುಡ್ಸ್ ಇಸ್ ಬಿನ್ ಪರ್ಚೇಸ್ ಫ್ರಮ್ ದಿ ಅದರ್ ಸ್ಟೇಟ್. ವೆನ್ ಎವರ್ ಇಟ್ ಇಸ್ ಬೀನ್ ಗಿವನ್ ಬ್ಲೈಂಡ್ ಆಗಿ ಕ್ಯಾಪಿಟಲ್ ಗುಡ್ಸ್ ಪ್ರಕ್ಯೂರ್ಡ್ ಫಾರ್ ದಿ ಮಂತ್ ಆರ್ ಪ್ರಕ್ಯೂರ್ಡ್ ಡ್ಯೂರಿಂಗ್ ದ ಮಂತ್ ಅಂತ ಕೊಟ್ರೆ ವಿ ಅಂಡರ್ಸ್ಟ್ಯಾಂಡ್ ದಟ್ ಕ್ಯಾಪಿಟಲ್ ಗುಡ್ಸ್ ನು ಇಂಟು ಟ್ಯಾಕ್ಸ್ ರೇಟ್ ಡಿವೈಡೆಡ್ ಬೈ ಅದ್ರ ಲೈಫ್ 5 years ಅಂತ ಹೇಳಿ ತಗೊಂತೀವಿ. ಬಟ್ ದ ಮೊಮೆಂಟ್ ಇಟ್ ಇಸ್ ಬೀನ್ ಗಿವನ್ ಫ್ರಮ್ ಅದರ್ ಸ್ಟೇಟ್, ವಿತ್ ಇನ್ ದ ಸ್ಟೇಟ್ ಟ್ಯಾಕ್ಸಬಲ್ ನಾನ್ ಟ್ಯಾಕ್ಸಬಲ್ ಎಲ್ಲ ಕೊಟ್ರೆ ದೆನ್ ಯು ಹ್ಯಾವ್ ಟು ಅಪ್ಲೈ ದಿ ಸೆಕೆಂಡ್ ಫಾರ್ಮುಲಾ. ಓಕೆ, ಇಫ್ ಇಟ್ ಇಸ್ ಗಿವನ್ ಓನ್ಲಿ ಫಾರ್ ಅ ಮಂತ್, ಒಂದ್ ಪರ್ಟಿಕ್ಯುಲರ್ ಮಂತ್ ಮಾತ್ರ ಅಂತ ಹೇಳಿದ್ರೆ ನಾವು ಜನರಲ್ ಫಾರ್ಮುಲಾ ಹಾಕ್ತೀವಿ, ದಟ್ ಈಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಗುಡ್ಸ್ ಇಂಟು ಟ್ಯಾಕ್ಸ್ ರೇಟ್ ಡಿವೈಡೆಡ್ ಬೈ 60. ಬಟ್ ಕ್ಯಾಪಿಟಲ್ ಗುಡ್ಸ್ ಪ್ರಕ್ಯೂರ್ ಫ್ರಮ್ ಅದರ್ ಸ್ಟೇಟ್, ಬೇರೆ ಸ್ಟೇಟ್ ಇಂದ ತಗೊಂಡು ಆ ಮಂತ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ, ಅಥವಾ ನಮ್ಮ ಸ್ಟೇಟ್ ಅಲ್ಲೇ ತಗೊಂಡು ಅಥವಾ ಟ್ಯಾಕ್ಸಬಲ್ ನಾನ್ ಟ್ಯಾಕ್ಸಬಲ್ ಕೊಟ್ರೆ ದೆನ್ ಯು ಹ್ಯಾವ್ ಟು ಗೋ ಫಾರ್ ದಿ ಸೆಕೆಂಡ್ ಫಾರ್ಮುಲಾ. ಇಲ್ಲಿ ಕ್ಯಾಪಿಟಲ್ ಗುಡ್ಸ್ ಸೋಲ್ಡ್ ವಿತ್ ಇನ್ ಪ್ರಕ್ಯೂರ್ಡ್ ಫ್ರಮ್ ಅದರ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. You have to go with the second formula. We'll see how it has to be done. And finished goods sold within the state
ಎಸ್ ವಿತ್ ಇನ್ ದ ಸ್ಟೇಟ್ ಅಂದ್ರೆ CGST ಮತ್ತೆ SGST ಬರುತ್ತೆ. ಗೂಡ್ಸ್ ಸೋಲ್ಡ್ ಟು ಯೂನಿಟ್ ಆಫ್ ಸೆಸ್, ಎನಿಥಿಂಗ್ ಸೋಲ್ಡ್ ಟು ಸೆಸ್ ಇಸ್ ಎಕ್ಸೆಂಪ್ಟೆಡ್. ಗೂಡ್ಸ್ ಸೋಲ್ಡ್ ಟು ಅನ್ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕ, ವಿತ್ ಇನ್ ದಿ ಕರ್ನಾಟಕ, ಸೊ ಡಿವೈಡ್ ಮಾಡ್ತೀವಿ CGST SGST ಗೆ. ಗೂಡ್ಸ್ ಸೋಲ್ಡ್ ಟು ಅ ಡೀಲರ್ ಇನ್ ಬ್ಯಾಂಗ್ಳೂರ್, ಇಲ್ಲಿವರೆಗೂ ಅರ್ಥ ಆಗುತ್ತೆ. ಬ್ಯಾಂಗ್ಳೂರ್ ಅಂದ ತಕ್ಷಣ ವಿತ್ ಇನ್ ದ ಸ್ಟೇಟ್ ಬರುತ್ತೆ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಇನ್ನು ನೋಡ್ರಿ. ದೀಸ್ ಗೂಡ್ಸ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ GST. ಒಂದು ನೆನ್ಪಿಟ್ಕೊಳ್ಳಿ, ಇವಾಗ ಬ್ಯಾಂಗ್ಳೂರ್ ನಾವ್ ಏನ್ ಸೇಲ್ ಮಾಡ್ತಿದೀವೋ ದೋಸ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ GST ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸೆಂಪ್ಟೆಡ್ ಫ್ರಮ್ GST ಅಂದ್ರೆ ಏನು? ದೇ ಆರ್ ನಾಟ್ ಕ್ಯಾಲ್ಕುಲೇಟಬಲ್, ಅಲ್ಲಿ ನಾವು ಕನ್ಸಿಡರೇಷನ್ ಮಾಡಲ್ಲ ಅಂತ ಹೇಳಿ. ಅಂಡ್ ದೀಸ್ ಗೂಡ್ಸ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ದಿ ಮಟೀರಿಯಲ್ ಪರ್ಚೇಸ್ ಫ್ರಮ್ ಚೆನ್ನೈ. ಅವಾಗ್ಲೇ ಇಲ್ಲಿ ಏನ್ ಹೇಳಿದ್ವಿ, ಚೆನ್ನೈ ಅಂದ ತಕ್ಷಣ ಇಂಟರ್ ಸ್ಟೇಟ್ ಅಂದ್ವಿ. ಬಟ್ ಯಾವುದೇ ಈ ಗೂಡ್ಸ್ ಎಲ್ಲ ಎಕ್ಸೆಂಪ್ಟ್ ಆಗಿದೆ, ಬಟ್ ಈ ಗೂಡ್ಸ್ ತಂದಿರೋದು ಎಲ್ಲಿಂದ? ಚೆನ್ನೈಯಿಂದ. ಅಂದ್ರೆ ಇನ್ಪುಟ್ಸ್ ಫ್ರಮ್ ಪರ್ಚೇಸ್ ಫ್ರಮ್ ಡೀಲರ್ ಇನ್ ಚೆನ್ನೈ ಇಸ್ ಆಲ್ಸೋ ಎಕ್ಸೆಂಪ್ಟೆಡ್. ಇದನ್ನು ಎಕ್ಸೆಂಪ್ಟೆಡ್, ಇದನ್ನು ಎಕ್ಸೆಂಪ್ಟೆಡ್. ಓಕೆ. ಗೂಡ್ಸ್ ಸೋಲ್ಡ್ ಟು ಅ ಡೀಲರ್ ಹೂ ಆಪ್ಟೆಡ್ ಕಾಂಪೋಸಿಷನ್ ಸ್ಕೀಮ್. ಆಬ್ವಿಯಸ್ಲಿ ಸೋಲ್ಡ್ ಟು ಕಾಂಪೋಸಿಟ್ ಡೀಲರ್ ಅಷ್ಟೇ. ನಾವು ಲೆಟ್ ಅಸ್ ಸಿ ವಾಟ್ ಹ್ಯಾಸ್ ಟು ಬಿ ಡನ್. ಪ್ಲೀಸ್ ಬಿ ವೆರಿ ಕ್ಲಿಯರ್. ನಾವು ಸೊಲ್ಯೂಷನ್ ಸಾಲ್ವ್ ಮಾಡ್ತೀನಿ, ಹೇಗೆ ಅಂತ ಒಂದ್ಸರಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಮಗೆ ಎಷ್ಟು ಬರಬೇಕು? ಟ್ಯಾಕ್ಸ್ ಪೇಯಬಲ್ ಅಕಾರ್ಡಿಂಗ್ ಟು ECL ವಿಲ್ ಬಿ 98,250, 98,250, 46,299 ಬರಬೇಕು. ಅದು ಹೇಗೆ ಬರುತ್ತೆ ಅಂತ ನೋಡೋಣ. ನಾವು ಕ್ಯಾಪಿಟಲ್ ಗೂಡ್ಸ್ ಕೊಡ್ಬೇಕಾರೆ ಆಸ್ ಐ ಟೋಲ್ಡ್, ಫಸ್ಟ್ ಫಾರ್ಮುಲಾ ಕ್ಯಾಪಿಟಲ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ದಿ ಫಾರ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಮಂತ್ ಅಂತ ಕೊಟ್ರೆ ಯು ಟೇಕ್ ವಿತ್ ದಿ ಫಸ್ಟ್ ಫಾರ್ಮುಲಾ, ಕಾಸ್ಟ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಇಂಟು ರೇಟ್ ಆಫ್ ಟ್ಯಾಕ್ಸ್ ಡಿವೈಡೆಡ್ ಬೈ 60. ಬಟ್ ಇಫ್ ಇಟ್ ಇಸ್ ಬೀನ್ ಗಿವನ್ ಫಾರ್ ನಾನ್ ಟ್ಯಾಕ್ಸಬಲ್ ಗುಡ್ಸ್ ಅಂದ್ರೆ ಕ್ಯಾಪಿಟಲ್ ಗೂಡ್ಸ್ ಏನಾದ್ರೂ, ಇಫ್ ಯು ಹ್ಯಾವ್ ಇನ್ಫಾರ್ಮೇಶನ್ ರಿಲೇಟೆಡ್ ದಟ್ ದ ಕ್ಯಾಪಿಟಲ್ ಗೂಡ್ಸ್ ಇಸ್ ಪರ್ಚೇಸ್ಡ್ ವಿತ್ ಇನ್ ದ ಸ್ಟೇಟ್ ಅಂಡ್ ಇಟ್ ಇಸ್ ಬಿನ್ ಪರ್ಚೇಸ್ ಫ್ರಮ್ ಅದರ್ ಸ್ಟೇಟ್ ಅಂತ ಕೊಟ್ಟು ಅದ್ರ ಜೊತೆಗೆ ಸೇಲ್ಸ್ ಅಲ್ಲಿ ಟ್ಯಾಕ್ಸಬಲ್ ನಾನ್ ಟ್ಯಾಕ್ಸಬಲ್ ಎರಡೂ ಇದ್ರೆ, ಎಕ್ಸೆಂಪ್ಟೆಡ್ ಇದ್ರೆ, ದೆನ್ ಯು ಹ್ಯಾವ್ ಟು ಗೋ ಫಾರ್ ಸೆಕೆಂಡ್ ಫಾರ್ಮುಲಾ. ಇಲ್ಲಿ ನೋಡ್ರಿ, ನಮ್ಗೆ ಇವಾಗ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೂಡ್ಸ್ ಪ್ರೊಕ್ಯೂರ್ಡ್ ಫ್ರಮ್ ದಿ ಅದರ್ ಸ್ಟೇಟ್ ಡ್ಯೂರಿಂಗ್ ದ ಇಯರ್. ಅದರ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ, ಇಂಟರ್ ಸ್ಟೇಟ್. ಸೊ ಅದನ್ನು ಇದೆ. ಪ್ಲಸ್ ಇಲ್ಲಿ ಕೆಲವು ಗೂಡ್ಸ್ ಟ್ಯಾಕ್ಸಬಲ್ ಇದೆ, ನಾನ್ ಟ್ಯಾಕ್ಸಬಲ್ ಇದೆ, ದಟ್ ಈಸ್ ಎಕ್ಸೆಂಪ್ಟೆಡ್ ಗೂಡ್ಸ್ ಇದೆ. In that way, you have to go for applying the second formula. When it comes to the second formula, it is non-taxable goods is equals to cost of capital goods into tax rate divided by 60. Sorry, here it is 60. It should be 60. Okay, divided by 60 into taxable turnover or actual turnover divided by total turnover. ಟ್ಯಾಕ್ಸಬಲ್ ಟರ್ನ್ ಓವರ್ ಆರ್ ಆಕ್ಚುಯಲ್ ಟರ್ನ್ ಓವರ್ ಯಾವ್ದಾದ್ರು ಎಡ್ ತಗೊಳ್ಳಿ. ಓಕೆ, ಡಿವೈಡೆಡ್ ಬೈ ಟೋಟಲ್ ಟರ್ನ್ ಓವರ್. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂದ್ರೆ ಫಸ್ಟ್ ಯು ಶುಡ್ ನೋ ವಾಟ್ ಈಸ್ ಯುವರ್ ಟೋಟಲ್ ಟರ್ನ್ ಓವರ್ ಅಂಡ್ ವಾಟ್ ಈಸ್ ಯುವರ್ ಆಕ್ಚುಯಲ್ ಟರ್ನ್ ಓವರ್. ಸೊ ಟೋಟಲ್ ಟರ್ನ್ ಓವರ್ ಅಂದ್ರೆ ದ ಟೋಟಲ್ ಸೇಲ್ಸ್ ವ್ಯಾಲ್ಯೂ. ಆಕ್ಚುಯಲ್ ಟರ್ನ್ ಓವರ್ ಅಂದ್ರೆ ದ ಟ್ಯಾಕ್ಸಬಲ್ ಟರ್ನ್ ಓವರ್ ಮಾತ್ರ ತಗೋಬೇಕು. ದಟ್ ಮೀನ್ಸ್ ಯು ಹ್ಯಾವ್ ಟು ಮೈನಸ್ ದಿ ಎಕ್ಸೆಂಪ್ಟೆಡ್ ಆರ್ ದಿ ನಾನ್ ಟ್ಯಾಕ್ಸಬಲ್ ಗುಡ್ಸ್. So let us go for making a working note alli idella baribeku. Working note you have to show this. Okay, so let us go. First you have to calculate the total turnover. Total turnover andre eno? Total sales done by a particular person. Illi enen sales kottidare? You have 1 2 3 4 5 transactions there. That is finished goods sold within the state 3 lakhs, goods sold to a cess 3 lakhs, goods sold to unregistered dealer in Karnataka 5 lakhs, goods sold to a dealer in Bangalore 6 lakhs. So goods sold to a composite dealer 2 lakhs. Madam, idu Bangalore exempted alva anta andkondu. Yes, it is exempted, but in order to calculate the total turnover, consider all the sales done by a particular person. Actually, this is the sale value. E total turnover alli we go for finding out how much is taxable, how much is non-taxable anta. Getting my point? So this is the total turnover of Mr. Preetham, that is 19 lakhs. Out of 19 lakhs, this 6 lakhs sold to Bangalore is non-taxable, it is exempted. So taxable goods is equals to total turnover minus exempted goods. You will be getting taxable goods. So 19,000 alli exempted goods tegidre nimige taxable goods barutte. So this way you have to take 13,000 divided by 19,000. ಇವಾಗ ಟ್ಯಾಕ್ಸಬಲ್ ಗುಡ್ಸ್ ಎಷ್ಟು? 13,000. ನಾನ್ ಟ್ಯಾಕ್ಸಬಲ್ ಅಥವಾ ಎಕ್ಸೆಂಪ್ಟೆಡ್ ಗುಡ್ಸ್ ಇಸ್ 6,000. ಸೊ ನಮ್ಗೆ ಅದು ಗೊತ್ತಾಗ್ಬಿಟ್ರೆ ಫಾರ್ಮುಲಾ ಅಪ್ಲೈ ಮಾಡಕ್ ಈಸಿ ಆಗುತ್ತೆ. Now let us go for calculating ITC. When you go for calculating ITC, first take all the sales. 5 transactions we have related to the sales.
finished goods sold within the state. ಅಲ್ಲಿ 18% GST ಕೊಟ್ಟಿದ್ದಾರೆ. Go for dividing 9 each. 3 lakhs into 9 each. 27 you get. Goods sold to a cess, unit of cess in Tumkur. Anything sold to Tumkur is exempted. So nil. Goods sold to unregistered dealer in Karnataka. 28% tax rate ಕೊಟ್ಟಿದ್ದಾರೆ. 28% ನಾವು 14 each ಅಂತ ಹಾಕೊಂಡಿದ್ದೀವಿ. Okay. So 70,000. Please be very clear. ನೀವು ಡೈರೆಕ್ಟ್ ಆಗಿ 28% ತಗೊಂಡು ಡಿವೈಡೆಡ್ ಬೈ 2 ಹಾಕ್ರಿ 70,000 ಬರುತ್ತೆ. ಅಥವಾ 14% ತಗೊಂಡ್ರೆ ನಿಮಗೆ ಇಲ್ಲಿ ಈಚ್ ಅಂತ ಹಿಂಗ್ ಬರುತ್ತೆ. ಇಲ್ಲಿ 14% ಈಚ್ ಅಂತ ಹಿಂಗ್ ತೋರಿಸ್ರಿ. ಓಕೆ. ಅಂಡ್ ನೆಕ್ಸ್ಟ್ ಗೂಡ್ಸ್ ಸೋಲ್ಡ್ ಟು ಅ ಕಾಂಪೋಸಿಟ್ ಡೀಲರ್ 5%. ಐ ಹ್ಯಾವ್ ಟೇಕನ್ 2.5 ಈಚ್ ಅಂತ ಹೇಳಿ ತಗೊಂಡಿದ್ವಿ. So these are the 5 transactions related to the sales. Now when it comes with the sales, take the total sales. Total sales will be your A. 27 plus 70 plus 5, you will be getting 1,02,000. Clear with this? Now go for purchases, that is input tax eligible purchases. Inputs purchased within the state from registered dealer within the state ಅಂತ ಹೇಳಿರೋದ್ರಿಂದ 1,50,000 into 5% GST na 2.5 each ತಗೊಂಡಿದ್ದೀವಿ. 3,750, 3,750. And ಇಲ್ಲಿ ನೋಡಿ goods sold to a dealer in Bangalore which is exempted ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನ ನಿಲ್ ಹಾಕೊಂಡಿದ್ದೀವಿ. Next, inputs purchased from a composite dealer. Anything purchased from a composite dealer, he will not be getting the benefits of ITC. So ಅದಕ್ಕೆ ಅಲ್ಲಿ benefits ಕೊಟ್ಟಿಲ್ಲ. Okay. And next, inputs purchased from a dealer in Chennai. ನಾವು ಆಲ್ರೆಡಿ ಚೆನ್ನೈ ಅಂತ ಫಸ್ಟ್ ನಾವು ಯೋಚನೆ ಮಾಡಿದ್ವಿ, ಬಟ್ ಇಲ್ಲಿ ಮತ್ತೆ ಹೇಳಿದ್ದಾರೆ goods sold to Bangalore and these goods are exempted from payment of GST and these goods are bought from Chennai. That means even that is exempted. So nil. Inputs purchased within the state. Obviously ಅಲ್ಲಿ ಏನು ಕೊಟ್ಟಿದ್ದಾರೆ, inputs purchased from within the state ಅಂತ ಹೇಳಿ ಕೊಟ್ಟಿದ್ದಾರೆ and these goods are exempted. Already they have given very clearly in the bracket there. Okay, these goods are exempted ಅಂತ ಹೇಳಿ. So it is exempted. So again exempted ಆಗಿರೋದ್ರಿಂದ ಅದನ್ನ ನಿಲ್ ತೋರಿಸಿದೆ. And capital goods purchased procured from other state. See, capital goods ಅಂತ ಬರ್ಬೇಕಾದ್ರೆ what is the value of the capital goods they have given? 10 lakhs. 10 lakhs into 28% tax rate ಕೊಟ್ಟಿದ್ದಾರೆ. 10 lakhs into 28% divided by 60. This 60 is the life of the capital goods. And at the same time, ಈ ಕ್ಯಾಪಿಟಲ್ ಗುಡ್ಸ್ ಯೂಸ್ ಮಾಡಿ ಬೇರೆ ಪ್ರಾಡಕ್ಟ್ಸ್ ನಾವು ಸೇಲ್ ಮಾಡಿದೀವಿ. ಆ ಸೇಲ್ ಅಲ್ಲಿ ಟ್ಯಾಕ್ಸಬಲ್ ನಾನ್ ಟ್ಯಾಕ್ಸಬಲ್ ಎರಡೂ ಇದೆ. ಓಕೆ, ಸೊ ದಟ್ ಶುಡ್ ಬಿ ಇಸ್ ಈಕ್ವಲ್ಸ್ ಟು, ಓಕೆ, ಯು ಹ್ಯಾವ್ ಬೋತ್ ಟ್ಯಾಕ್ಸಬಲ್ ಅಂಡ್ ನಾನ್ ಟ್ಯಾಕ್ಸಬಲ್. ಅಲ್ಲಿ ವರ್ಕಿಂಗ್ ನೋಟ್ ಅಲ್ಲಿ ನಾವು ತೋರಿಸಿದೀವಿ ಆಕ್ಚುಯಲ್ ಟರ್ನ್ ಓವರ್ ಎಷ್ಟು ಡಿವೈಡೆಡ್ ಬೈ ಟ್ಯಾಕ್ಸಬಲ್ ಟರ್ನ್ ಓವರ್ ಅಂತ ಹೇಳಿ. ಸೊ ಹಿಯರ್ 10 lakhs into 28% divided by 60, you will be getting 4,666 into ಇಲ್ಲಿ this is your actual turnover divided by total turnover. actual ಅಂದ್ರೆ taxable turnover ಅಂತ ಹೇಳಿ ಇಲ್ಲಿ ವರ್ಕಿಂಗ್ ನೋಟ್ ಅಲ್ಲಿ ತೋರಿಸಿದೀವಿ ನೋಡಿ. See in this here second formula, taxable turnover divided by total turnover. ಇದರಲ್ಲಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ total turnover is 19, taxable turnover is 13 ಅಂತ ಹೇಳಿ minus exempted. So in that way here when you have to take for capital goods into 13 lakhs divided by 19 lakhs and it is other state ಆಗಿರೋದ್ರಿಂದ ಇಲ್ಲಿ ನಾವೇನ್ ಮಾಡ್ತೀವಿ IGST ಕೊಡ್ತೀವಿ. ಬೈ ಚಾನ್ಸ್ ಅದೇನಾದ್ರು ವಿತ್ ಇನ್ ದ ಸ್ಟೇಟ್ ಆಗಿದ್ರೆ ಈ ಬರೋ ಅಂತ ಅಮೌಂಟ್ ನ ಅಗೇನ್ ವಿ ಗೋ ಫಾರ್ ಡಿವೈಡಿಂಗ್. ಓಕೆ, ಸೊ ಇಲ್ಲಿ ಕ್ಯಾಪಿಟಲ್ ಗೂಡ್ಸ್ ಫ್ರಮ್ ಅದರ್ ಸ್ಟೇಟ್ ಆಗಿರೋದ್ರಿಂದ IGST ಕೊಡ್ತೀವಿ and we don't have any other purchases. Please be very clear when you need to apply this particular formula. Capital goods procured from other state within the state ಏನು ಮೆನ್ಷನ್ ಮಾಡಿದಿರಾ, ಜಸ್ಟ್ ಬ್ಲೈಂಡ್ ಕ್ಯಾಪಿಟಲ್ ಗುಡ್ಸ್ ಫಾರ್ ದಿ ಮಂತ್ ಅಂತ ಕೊಟ್ಟಿದ್ರೆ ಓಕೆ. ಕ್ಯಾಪಿಟಲ್ ಗುಡ್ಸ್ ಬೇರೆ ಸ್ಟೇಟು ನಮ್ಮ ಸ್ಟೇಟು ಪ್ಲಸ್ ಟ್ಯಾಕ್ಸಬಲ್ ನಾನ್ ಟ್ಯಾಕ್ಸಬಲ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಸೇಲ್ಸ್ ಅಲ್ಲಿ, that time you go for taking this particular information. Okay, second formula apply ಮಾಡ್ತೀವಿ. And total purchases ನೋಡಿದ್ರೆ ಇನ್ ಬೇರೆ ಯಾವುದು ಪರ್ಚೇಸಸ್ ಇಲ್ಲ, ಸೊ ಟೇಕ್ ದ ಟೋಟಲ್ ಪರ್ಚೇಸಸ್, ದಟ್ ಈಸ್ ವಿತ್ ದಿ ಬಿ. 3,0750, 3,750 you have taken and you have only one IGST 3,193. Now let us go for calculating tax payable. That you will be getting sales minus purchases. 1,02,000 minus 3,750, you will be getting 98,250.
and here also you'll be getting 98,250, and here you have surplus of 3,193. Okay, so when you come with that 3,193, you have the surplus of 3,000 change. When you have surplus, you go for set off. ಇಲ್ಲಿ ಯಾವುದರಿಂದ ಯಾವ್ದು ಸೆಟ್ ಆಫ್ ಮಾಡ್ತೀವಿ? ನಮ್ಮ ಹತ್ರ ಸರ್ಪ್ಲಸ್ ಯಾವ್ದಿರೋದು? IGST. ಸೊ ಈ IGST 3,193 ತಗೊಂಡು ಫಸ್ಟ್ ನೀವು CGST ಕ್ಲಿಯರ್ ಮಾಡ್ತಿದ್ದೀರಾ. ಸೊ ಇಲ್ಲಿ SGST ಮಾಡ್ತಾ ಇಲ್ಲ, ಬಿಕಾಸ್ ನಮ್ಮ ಹತ್ರ ಎಕ್ಸ್ಟ್ರಾ ಅಮೌಂಟ್ ಇಲ್ಲ. ಅದಕ್ಕೆ ಇಂಟರ್ ಹೆಡ್ ಸೆಟ್ ಆಫ್ IGST ಟು CGST. ಕ್ಲಿಯರ್? ಈ ಅಮೌಂಟ್ ನ ತಗೊಂಡು ನಾವು CGST ಗೆ ಕ್ಲಿಯರ್ ಮಾಡ್ತಾ ಇದೀವಿ. 3,000 ಇರೋದು 3,193 ಕೊಟ್ಬಿಟ್ರೆ ನಮ್ಮ ಹತ್ರ 9557 ಇರುತ್ತೆ. ಸ್ಟಿಲ್ ಯು ನೀಡ್ ಟು ಪೇ 9557 ಟು ದಿ CGST, ಬ್ಯಾಲೆನ್ಸ್ ಟ್ಯಾಕ್ಸ್ ಪೇಯಬಲ್ ಅಕಾರ್ಡಿಂಗ್ ಟು ECL. ಅಂಡ್ ನಾವು ಏನು ಸೆಟ್ ಆಫ್ ಮಾಡಿಲ್ಲ, ಸೊ SGST 98,250 ಪೇ ಮಾಡ್ಬೇಕು. ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಪೇ ಟು ದಿ IGST. and I think in answer you have the different solution in typing alli. Yeah, here it has to be 95057. Idu correct ಆಗಿರುತ್ತೆ. And this is also differing over here. The amount will be different. ಅಲ್ಲೇನು ಪೇ ಮಾಡೋ ಅವಶ್ಯಕತೆ ಇರಲ್ಲ. Okay, so this is actually previous problem answer. So note it. ಅದೊಂದು ಚೇಂಜ್ ಆಗುತ್ತೆ. ಸೊ ದಿಸ್ ಹೌ ಯು ಗೋ ಫಾರ್ ಕ್ಯಾಲ್ಕುಲೇಟಿಂಗ್. ಪ್ಲೀಸ್ ಮೇಕ್ ಶ್ಯೂರ್ ಪ್ರಾಬ್ಲಮ್ ಓದ್ಬೇಕಾರೆ ಕ್ಯಾಪಿಟಲ್ ಗುಡ್ಸ್ ಪ್ರೊಕ್ಯೂರ್ಡ್ ಡ್ಯೂರಿಂಗ್ ದ ಮಂತ್ ಅಂತ ಕೊಟ್ಟಿದಾರ, ಫ್ರಮ್ ಅದರ್ ಸ್ಟೇಟ್ ವಿತ್ ಇನ್ ದ ಸ್ಟೇಟ್ ಅಂತ ಕೊಟ್ಟಿದಾರ ಅಂತ ನೋಡ್ಕೊಳ್ಳಿ. ಇದೇನಾದ್ರು ಕೊಟ್ಟಿದ್ರೆ ಇದೊಂದು ಯೋಚನೆ ಮಾಡಬೇಕು. ಆಮೇಲೆ ಇನ್ನೊಂದು ಏನು ಯೋಚನೆ ಮಾಡಬೇಕು, ಸೇಲ್ಸ್ ಅಲ್ಲಿ, ಬಿಕಾಸ್ ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಬೇಸಿಕ್ ಗೂಡ್ಸ್ ಅಂತ ಹೇಳಿ, ಆ ಗೂಡ್ಸ್ ಯೂಸ್ ಮಾಡಿ ನಾವು ಇದನ್ನೆಲ್ಲ ಸೇಲ್ ಮಾಡ್ತೀವಿ ಅಲ್ವಾ. ಅದಕ್ಕೆ ಆಮೇಲೆ ಆ ಸೇಲ್ ಮಾಡುವಂತ ಟೈಮಲ್ಲಿ ಯಾವ್ದಾದ್ರು ಎಕ್ಸಮ್ಟೆಡ್ ಇದೆಯಾ ನೋಡಿ. ಈ ಪ್ರಾಬ್ಲಮ್ ಅಲ್ಲಿ ನೋಡಿದ್ರೆ ಇಲ್ಲಿ ಎಕ್ಸಮ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಅಂತಿದೆ. ಸೊ ಒಂದು, ಸೊ ದಟ್ ಮೀನ್ಸ್ ವೆರಿ ಕ್ಲಿಯರ್ಲಿ ದಿಸ್ ಇಸ್ ಎಕ್ಸಮ್ಟೆಡ್, ನಾನ್ ಟ್ಯಾಕ್ಸಬಲ್, ಇದೆಲ್ಲ ಟ್ಯಾಕ್ಸಬಲ್ ಇರುತ್ತೆ. ಸೊ ಎರಡು ಕಾಂಬಿನೇಷನ್ ಇದೆ. ದಟ್ ಮೀನ್ಸ್ ಯು ನೀಡ್ ಟು ಗೋ ಫಾರ್ ಅಪ್ಲೈಯಿಂಗ್ ದಿ ಸೆಕೆಂಡ್ ಫಾರ್ಮುಲಾ. ಓಕೆ, ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಗೆ ಏನೇನ್ ಬೇಕು? ಟ್ಯಾಕ್ಸಬಲ್ ಟರ್ನ್ ಓವರ್ ಬೇಕು, ಟೋಟಲ್ ಟರ್ನ್ ಓವರ್ ಬೇಕು. ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಫಸ್ಟ್ ಒಂದು ವರ್ಕಿಂಗ್ ನೋಟ್ ಬರೀರಿ. ದಟ್ ವರ್ಕಿಂಗ್ ನೋಟ್ ವಿಲ್ ಬಿ ಯೋರ್ total turnover. Total turnover is nothing but the sales there. ನಿಮಗೆ ಕನ್ಫ್ಯೂಸ್ ಆಗತ್ತೆ ಅಂದ್ರೆ you can add up there. It is nothing but the sales. Okay, sales ಏನೇನು? ಎಲ್ಲಾ ಸೇಲ್ಸ್, ವಾಟ್ ಎವರ್ ದ ಟೋಟಲ್ ಸೇಲ್ಸ್ ಇಸ್ ನಥಿಂಗ್ ಬಟ್ ವಾಟ್ ಎವರ್ ದ ಟ್ರಾನ್ಸಾಕ್ಷನ್ ಡನ್, ಇರ್ರೆಸ್ಪೆಕ್ಟಿವ್ ಆಫ್ ಟ್ಯಾಕ್ಸಬಲ್ ಅಂಡ್ ನಾನ್ ಟ್ಯಾಕ್ಸಬಲ್, ಎಲ್ಲಾ ತಗೊಂಡ್ರೆ ನಿಮಗೆ 19,000. ದಿಸ್ ಇಸ್ ಯೋರ್ ಟೋಟಲ್ ಟರ್ನ್ ಓವರ್. ಸಿ, ಇಲ್ಲಿ ನೀವು ಸೇಲ್ಸ್ ಅಂತ ಹಾಕೋಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ದಿ ಟೋಟಲ್ ಸೇಲ್ಸ್, ಟೋಟಲ್ ಗೂಡ್ಸ್ ಸೋಲ್ಡ್ ಅಥವಾ ಟೋಟಲ್ ಸೇಲ್ಸ್ ಅಂತ ತಗೊಳ್ಳಿ. ಈ ಟೋಟಲ್ ಸೇಲ್ಸ್ ಅಲ್ಲಿ ಎಷ್ಟು ಟ್ಯಾಕ್ಸಬಲ್ ಎಷ್ಟು ನಾನ್ ಟ್ಯಾಕ್ಸಬಲ್ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಟೋಟಲ್ ಟರ್ನ್ ಓವರ್ ವಿಲ್ ಬಿ 19,000. ಇನ್ ದಿಸ್ ಇಫ್ ಯು ಮೈನಸ್ ಎಕ್ಸಮ್ಟೆಡ್ ಗುಡ್ಸ್ ಯು ವಿಲ್ ಬಿ ಗೆಟಿಂಗ್ ದ ಟ್ಯಾಕ್ಸಬಲ್ ಗುಡ್ಸ್ ದೇರ್. ಸೊ ಟ್ಯಾಕ್ಸಬಲ್ ಗುಡ್ಸ್ ವಿಲ್ ಬಿ 13 lakhs. ಓಕೆ, ಅಂಡ್ ದೆನ್ ಆಸ್ ಯೂಶುವಲ್ ಯು ಟೇಕ್ ಆಲ್ ದಿ ಪರ್ಚೇಸಸ್. ಎಕ್ಸಮ್ಟೆಡ್ ಏನೇನಿದೆಯೋ ಅದೆಲ್ಲ ನೋಡ್ಕೊಳ್ಳಿ. ಸೆಸ್ಗೆ ಮತ್ತೆ ಕಾಂಪೋಸಿಟ್ ಡೀಲರ್ ಬಂದ್ರೆ ITC ಬರಲ್ಲ, ಆಮೇಲೆ ಎಕ್ಸಮ್ಟೆಡ್ ಇದ್ರೆ ಅದೊಂದು ಬೆನಿಫಿಟ್ ಬರಲ್ಲ. ಕ್ಯಾಪಿಟಲ್ ಗೂಡ್ಸ್ ಅಂತ ಬರ್ಬೇಕಾದ್ರೆ ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡಿ. ಇಲ್ಲಿ ಫ್ರಮ್ ಅದರ್ ಸ್ಟೇಟ್ ಅಂತ ಹಾಕಿರೋದ್ರಿಂದ ಇಲ್ಲಿ ನಾವು IGST ಪೇ ಮಾಡ್ತೀವಿ. ಆಮೇಲೆ ಇಲ್ಲಿ ಸರ್ಪ್ಲೇಸ್ ಬಂದಿದೆ, ಇವ್ರಿಗೆ ಸರ್ಪ್ಲೇಸ್ ಬಂದಿರೋದಕ್ಕೆ ಆ ಸರ್ಪ್ಲೇಸ್ ತಗೊಂಡು ಫಸ್ಟ್ ಸೆಂಟ್ರಲ್ಗೆ ಕ್ಲಿಯರ್ ಮಾಡ್ತೀವಿ, ಆಮೇಲೆ ಸ್ಟೇಟ್ಗೆ ಹಾಕ್ತೀವಿ. ಕ್ಲಿಯರ್? ಐ ಹೋಪ್ ಯು ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್. ಮತ್ತೆ ನಾಳೆನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಫ್ ಯು ಆಲ್ ಹ್ಯಾವ್ ಎನಿ ಡೌಟ್ಸ್, once you try to solve on this, I'll be doing the problems again in the next class also. Okay, with this I'll be ending today's class. Thank you. Have a nice day.